ಬಿಚ್ಚುಗತ್ತಿ ಭರಮಣ್ಣ ನಾಯಕ ಐತಿಹಾಸಿಕ ನಾಟಕ ಅರ್ಥಾತ್ ದುರ್ಗದ ಬೆಳಕು. ಈ ನಾಟಕದ ಎರಡನೇ ದೃಶ್ಯವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ಒಂದು ನಾಟಕದ ವಿಷಯ ವಸ್ತುವನ್ನು ಕೇಳಬೇಕು. ಐತಿಹಾಸಿಕ ನಾಟಕದ ವಸ್ತು ಬಹಳ ನಾಟಕ, ಇದು ಕಥಾವಸ್ತು. ಈ ನಾಟಕವನ್ನು ನೀವೆಲ್ಲರೂ ಕೇಳಬೇಕು ಅಂತಂತೇಳಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳಿಕೊಳ್ಳು. ಅವತ್ತೇನು ಘಟನೆ ನಡೆದಿತ್ತು, ಚುಕ್ಕಣ್ಣ ಮತ್ತು ಸ್ವಾಮಿ ಮತ್ತು ಭರಮಣ್ಣ ನಾಯಕನ ನಡುವೆ ಯುದ್ಧವಾಗಿ ಅವನ ಕೈ ಕಡಿಸಿಕೊಂಡು ಹೋದನು ಚುಕ್ಕಣ್ಣ. ಅವರು ದಳವಾಯಿ ಮುದ್ದನ್ನು ಕೆಂಡಾಮಂಡಲವಾಗಿ ಬರ್ತಾನೆ. ಅಲ್ಲಿಂದ ಸ್ವಾಮಿಯರು ಪ್ರಶಾಂತವಾದ ಒಂದು ಕಾಡಿಗೆ ಬಂದ್ಬಿಟ್ಟು ಅವತ್ತೊಂದು ಘಟನೆಯನ್ನು ತಪ್ಪಿಸಿ ಅವರು ಏಕಾಂತದಲ್ಲಿ ಕುಳಿತು ಒಂದು ಮರದ ಕೆಳಗಡೆಗೆ ಪದ್ಮಾಸನದಲ್ಲಿ ಕುಳಿತು ಧ್ಯಾನಾಸಕ್ತರಾಗಿರ್ತಾರೆ. ಆವಾಗ ಕಸ್ತೂರಿ ಆ ಗುರುಗಳನ್ನು ಹುಡುಕಿಕೊಂಡು ಆ ಕಾಡಿಗೆ ಬರ್ತಾನೆ. ಬಂದು ಗುರುಗಳ ಮುಂದೆ ಕೈ ಮುಗಿದು ನಿಂತ್ಕೊಂಡಿರ್ತಾನೆ. ಗುರುಗಳು ಯಾರೋ ಬಂದಂತಾಗಿ ಅವರಿಗೆ ಜ್ಞಾನೋದಯವಾಗಿ ನಿಧಾನವಾಗಿ ಕಂಡುಬಿಡ್ತಾರೆ. ಮುಂದೆ ನಿಂತಿರುವ ಕಸ್ತೂರಿ ಅಡಿಯಿಂದ ಮುಡಿಯವರೆಗೂ ನೋಡ್ತಾರೆ. ಆ ದೃಷ್ಟಿಯಲ್ಲಿ ವಿಶೇಷ ಶಕ್ತಿ ತುಂಬಿಕೊಂಡಂತಾಗಿ ಕಸ್ತೂರಿ ರೋಮಾಂಚನವಾಗುತ್ತದೆ. ಅವರ ದೃಷ್ಟಿ ಅಷ್ಟು ತೀಕ್ಷ್ಣವಾಗಿರ್ತದೆ. ಹೇಳ್ತಾನೆ ಭರಮಣ್ಣ ನಾಯಕ, ಶರಣಾರ್ಥಿಗಳು ಮಹಾಸ್ವಾಮಿಗಳಿಗೆ. ನಿನ್ನೆ ನಡೆದ ಘಟನೆಯಿಂದ ನಿಮ್ಮ ಮನಸ್ಸಿಗೆ ನೋವಾಗಿರುವುದು ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ನಾನು ಅವತ್ತು ಅಲ್ಲಿಗೆ ಬರದೇ ಇದ್ದರೆ ಇನ್ನೇನು ಅವಾಂತರ ಆಗ್ತಿತ್ತು ನನಗೆ ಗೊತ್ತಿಲ್ಲ ಸ್ವಾಮಿಗಳೇ. ನಾನು ಬಂದು ಅದನ್ನೆಲ್ಲ ನಡೆದು ನಿವಾರಿಸಬೇಕಾಯಿತು. ದಯವಿಟ್ಟು ಅದರಿಂದ ಏನಾದರೂ ತಪ್ಪಾದರೆ ನನ್ನ ಕ್ಷಮೆ ಇರಲಿ ನನ್ನ ಮೇಲೆ ಅಂತಂತೇಳಿ ಭರಮಣ್ಣ ನಾಯಕ ಸ್ವಾಮಿಗಳು ಹೇಳ್ತಾರೆ. ಅನ್ಯಥಾ ಶರಣಂ ನಾಸ್ತಿ. ಕಷ್ಟದಲ್ಲಿರುವವರನ್ನು ಕಂಡು ಕರಗುವುದು ನಮ್ಮ ಹುಟ್ಟುಗುಣ. ಕೆಟ್ಟವರಿಗೆ ತಿಳಿ ಹೇಳುವುದು ನಮ್ಮ ಕರ್ತವ್ಯ. ಆಗುತ್ತಿರುವ ಅನ್ಯಾಯ ಅತ್ಯಾಚಾರಗಳ ಹಿಂಸೆಯನ್ನು ನೋಡಿಯೂ ನಿಸ್ತೇಜವಾಗಿ ನಿಲ್ಲುವರೊಡನೆ ನಿಲ್ಲುವರಲ್ಲ ನಾವು. ಆವಾಗ ಹಳ್ಳಿ ಜನೆಲ್ಲ ಬಂದಿರ್ತಾರೆ, ಸುಮ್ಮನೆ ಇರೋರಲ್ಲ ನಾವು. ಆವಾಗ ಹಳ್ಳಿ ಜನಗಳಿಗೆ ರಿಯಾಕ್ಟ್ ಆಗುತ್ತಲ್ಲಿ. ಸುಮ್ಮನೆ ನೋಡ್ಕೊಂಡಿದ್ರೆ ನಾವು ಏನು ಅರ್ಥ ಇಲ್ಲ ಅದಕ್ಕೆ. ಕಾವಿ ಅಂದರೆ ಬೆಂಕಿ, ಅದು ಬೆಳಕು, ಸುಡಬಲ್ಲದು, ಎಲ್ಲವನ್ನೂ ಸುಟ್ಟಾಕಿಬಿಡುತ್ತೆ. ಇಲ್ಲ ಶಾಂತಿಯಿಂದ ಬದುಕಿದರೆ ತಂಪಾದ ಬೆಳಕನ್ನು ಕೊಡ್ತದೆ. ಇದು ನಾವು ಹಾಕಿರುವ ಕಾವಿ. ಕಾವಿ ಮುನಿದರೆ ಕೆಂಡಾಮಂಡಲವಾಗಿ ಬಿಡ್ತದೆ, ಬೆಂಕಿ ಬಿದ್ದು ಬಿಡ್ತದೆ. ಶಾಂತಿಯಿಂದ ಇದ್ದರೆ ತಂಪಾದ ಬೆಳಕನ್ನು ಕೊಡ್ತದೆ ಅಲ್ವೇನಪ್ಪ ಅಂತ ಹೇಳಿ ಕಸ್ತೂರಿಗೆ ಹೇಳ್ತಾನೆ. ಆದರೂ ತಾವು ಸರ್ವಸಂಗ ಪರಿತ್ಯಾಗಿಗಳು, ಸರ್ವರ ಲೇಸನ್ನು ಬಯಸುವವರು. ಆವತ್ತು ಉರಿಯುವ ನಿಮ್ಮ ಮುಖಮಂಡಲವನ್ನು ನೋಡಿ ನಮಗೆ ಆಶ್ಚರ್ಯವಾಯಿತು ಗುರುಗಳೇ. ನಾವು ಸರ್ವಸಂಗ ಪರಿತ್ಯಾಗಿಗಳಾದರೂ ಜಗದ ಸಂಸಾರಿಗಳು ಕಣಯ್ಯ. ಜಗದ್ಗುರು ಅಂತ ಯಾಕೆ ಕರೆಯುತ್ತಾರೆ ಗೊತ್ತೇ? ನನ್ನ ದೃಷ್ಟಿಯಲ್ಲಿ ಯಾರು ಜಗತ್ತಿನ ಜೀವನವಿಡೀ ಶ್ರಮಿಸುತ್ತಾರೋ ಅವರೇ ಜಗದ್ಗುರುಗಳು. ಯಾರು ದುಃಖದಿಂದ ಇರುವರೋ ಅವರನ್ನು ಅದರಿಂದ ಪಾರು ಮಾಡುವರು, ಅಳುವವರನ್ನು ಕಣ್ತರಿಸುವರು, ಅಹಿಂಸೆಯನ್ನು ದೂರ ಮಾಡುವುದು ಇದು ನಮ್ಮ ಆಜನ್ಮ ಸಿದ್ಧ.
ಎಂದು ನಾವು ತಿಳಿದಿದ್ದೇವೆ. ವೀರಾವೇಶ ಕಂಡು ನಿಜಕ್ಕೂ ಆನಂದವಾಯಿತು ಗುರುಗಳೇ. ನೋಡಪ್ಪ, ನಾವು ಶಾಂತವೀರ ಮುರುಘೇಸ್ವಾಮಿಗಳು. ಶಾಂತನೂ ಹೌದು, ವೀರನೂ ಹೌದು. ಮುಗುಳ್ನಗ್ತಾರೆ. ತಲೆಯ ಮೇಲೆ ಮುರುಗಿಯಾಗಿ ಸುತ್ತಿದ ಕಾವಿಯ ಪೀಠ, ನೊಸಲಿನಲ್ಲಿ ವಿಭೂತಿ, ಕಣ್ಣುಗಳು ಕರುಣೆಯ ಕಡಲು, ತುಟಿಯಲ್ಲಿ ಮಂದಹಾಸ, ಕೆಂಪಾದ ದೇಹವನ್ನು ಕೆಂಪಾದ ಕಾವಿಯಲ್ಲಿ ಬೆಳಗುವುದು ನಂದದೀಪ. ನನ್ನನ್ನು ಅರಸಿ ಗುರುಗಳೇ. ಗುರುಗಳ ಪಾದಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಹಾಡು, ಅಲ್ಲಿ ಒಂದು ಹಾಡು ಬರ್ತದೆ. ಅವನ ತಲೆಯ ಮುರುಗಿ ಮುದ್ಗರವನ್ನು ಮುಟ್ಟಿಸಿ ಗುರುಗಳು ಕಣ್ಣು ಮುಚ್ಚಿ ಮಂತ್ರೋಚ್ಚಾರಣೆ ಮಾಡುತ್ತಾರೆ. ಕಸ್ತೂರಿ ಆ ಭಕ್ತಿಗೆ ರೋಮಾಂಚನವಾಗುತ್ತದೆ. ಸ್ವಾಮಿಗಳು ಹೇಳ್ತಾರೆ, ಅರಸು ಪದವಿ ಪ್ರಾಪ್ತಿರಸ್ತು ಮಗು. ನಿನಗೆ ಅರಸು ಪದವಿ ಸಿಗುತ್ತದೆ. ದುರ್ಗದ ಸಂಸ್ಥಾನಕ್ಕೆ ರಾಜರಾಗಿ ರಾಜ್ಯಭಾರ ಮಾಡುತ್ತೀಯ. ನಿನ್ನ ಶಕ್ತಿ ಸಾಮರ್ಥ್ಯ ವೃದ್ಧಿಸಲಿ ಮಗು. ನಿನಗೆ ಸಕಲವೂ ಲಭಿಸಲಿ. ಕಸ್ತೂರಿ ಹೇಳ್ತಾನೆ. ಬ್ರಹ್ಮಣ ನಾಯಕ, ಗುರುಗಳೇ, ನಾನೊಬ್ಬ ತೀರು ಸಾಮಾನ್ಯ ಮನುಷ್ಯ. ಗರಡಿಯಲ್ಲಿ ಕುಸ್ತಿಯನ್ನ ಮಾಡುತ್ತಾ ಕಲ್ಲು ಬಂಡೆಗಳಲ್ಲಿ ಬೆಳೆದವನು. ನನಗೂ ಅರಸು ಪದವಿಯೇ. ಮುರುಗೇಶನ ವಾಣಿ ಎಂದೂ ಮುಕ್ಕಾಗದು ಮಗು. ನಾವು ಆಡಿದ್ದು ನಿನಗೆ ಪ್ರಾಪ್ತವಾಗುತ್ತದೆ. ಅಂದರೆ ಗುರುಗಳೇ, ದುರ್ಗದ ದೊರೆ ನಾನಾಗುತ್ತೇನೆ. ಬ್ರಹ್ಮಣ ನಾಯಕ ಆಶ್ಚರ್ಯ ಆಗುತ್ತೆ. ಆ ಯೋಗ್ಯತೆ ಮತ್ತು ಅರ್ಹತೆ ನನಗಿದೆಯೇ ಸ್ವಾಮಿಗಳೇ? ಅವೆಲ್ಲ ನಿಮಗಿದೆ ಮಗು, ಇದೆ. ಆವತ್ತು ಚುಕ್ಕಣ್ಣನ ಕೈ ಕಡಿದೆಯಲ್ಲ, ಅವತ್ತೇ ನಾನು ಅಂದುಕೊಂಡೆ, ದುರ್ಗಕ್ಕೆ ಸರಿಯಾದ ದೊರೆ ಅಂದರೆ ನೀನೇ ಅಂತಂತೇಳಿ. ಇಲ್ಲವಾದರೆ ಅವನ ಸೊಕ್ಕು ವಿಪರೀತವಾಗುತ್ತಿತ್ತು ಗುರುಗಳೇ. ನಿಮ್ಮ ಮೇಲೆ ಕೈ ಎತ್ತಿದರೆ ಸುಮ್ಮನೆ ಬಿಡುವನೆ ನಾನು. ಅವನೇ ಏನು, ಅವನ ಅಣ್ಣ ದಳವಾಯಿ ಮುದ್ದನೇ ಬರಲಿ, ಅವನನ್ನೂ ಬಿಡುವುದಿಲ್ಲ. ಸ್ವಾಮಿ ನಗ್ತಾರೆ. ಅಂಥ ಕ್ರೂರ ಪ್ರಾಣಿಗಳ ಜೊತೆಗೆ ಹೋರಾಡುವ ಕೆಚ್ಚು ನಿನಗಿದೆ ಮಗು. ಅವನು ಕ್ರೂರ ಪ್ರಾಣಿಯವನು. ದಳವಾಯಿ ಮುದ್ದಣ್ಣ ಕ್ರೂರ ಪ್ರಾಣಿಯನು. ಏಕೆಂದರೆ ದುರ್ಗದ ದೇವಿಯರು ಇಷ್ಟು ದಿನ ನಿನ್ನನ್ನು ತನ್ನ ಮಡಿಲಲ್ಲಿ ಬಚ್ಚಿಟ್ಟುಕೊಂಡು ಸಾಕಿ ಕಳಿಸಿದ್ದಾರೆ. ಈಗ ಕಾಲ ಕೂಡಿ ಬಂದಿದೆ. ದುರ್ಗದ ದೊರೆ ನೀನೇ ಮಗು ಅಂತಂತೇಳಿ ಅವನಿಗೆ ಆಶೀರ್ವಾದ ಮಾಡ್ತಾರೆ. ದುರ್ಗದ ದೊರೆ ನಾನಾಗುತ್ತೇನೆ. ಇದು ಸಾಧ್ಯವೇ ಗುರುಗಳೇ? ಸಾಧ್ಯ ಮತ್ತು ಅಸಾಧ್ಯ ನಮ್ಮ ಕೈಯಲ್ಲಿಲ್ಲ ಮಗು. ಎಲ್ಲ ಭಗವಂತನ ಹೆಚ್ಚೆ. ಅವನು ಆಡಿಸಿದಂತೆ ನಾವು ಆಡಬೇಕು. ನೀನುಳಿದರೆ ಕೊರಡು ಕೊನುರುವುದಯ್ಯ, ನೀನುಳಿದರೆ ಬರಡು ಅಯನುವುದಯ್ಯ. ಬಸವಣ್ಣನವರ ಮಾತು ನೀನು ಕೇಳಿಲ್ಲವೇ ಮಗು? ನಾನೊಬ್ಬ ಜನಸಾಮಾನ್ಯ ಆದರೂ ದುರ್ಗವಾಳುವ ದೊರೆ ನಾನಾಗುವನೇ. ನನಗೆ ಸಾಮರ್ಥ್ಯ ನನ್ನಲ್ಲಿ ಇದೆ. ಇದೇ ಬ್ರಹ್ಮಣ್ಣ. ಶಕ್ತಿ, ಸಾಮರ್ಥ್ಯ, ಧೈರ್ಯ ಇರುವುದೆಂದರೆ ಆವತ್ತು ಆ ದುಷ್ಟ ಕ್ರೂರ ಚುಕ್ಕನನ್ನು ಎದುರಿಸಿದ್ದು, ಅವನ ತೂಳು ಕಡಿದಿತ್ತು, ಅವನ ಸೈನ್ಯವನ್ನು ಹಿಮ್ಮೆಟ್ಟಿಸಿದ್ದು ಯಾರಿಗಿದೆಯಾ ಧೈರ್ಯ? ನೀನು ವೃಕ್ಷಗಳ ಮಧ್ಯೆ ಕಲ್ಪವೃಕ್ಷ, ಹಸುಗಳ ಮಧ್ಯೆ ಕಾಮಧೇನು, ಕಲ್ಲುಗಳ ಮಧ್ಯೆ ವಜ್ರವಿರುವುದು ಸುಳ್ಳೇನು? ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆ ದೇಹಿ ಅಂದವರಿಗೆ ನಾಸ್ತಿ. ಅನ್ನದ ಔದಾರ್ಯ, ಕಲ್ಲನ್ನು ಕನಕವಾಗಿಸಬಲ್ಲ ಮನೋಸ್ಥೈರ್ಯ, ಕಷ್ಟದಲ್ಲಿ ಇರುವವರ ಕೈ ಹಿಡಿದೆತ್ತುವ ಕೆಚ್ಚು, ಶತ್ರುಗಳ ತಲೆ ತರಿಯುವ ರೊಚ್ಚು, ದೇಶಕ್ಕಾಗಿ ದುಡಿಯುವೆ,
ಮಡಿಯುವನೆಂಬ ನೆಚ್ಚು, ಪಶು ಪ್ರಾಣಿಗಳಲ್ಲಿ ದಯೆ, ಸರ್ವರನ್ನೂ ಪ್ರೀತಿಸುವ ಹೃದಯ ವೈಶಾಲ್ಯ, ಪರಸ್ತ್ರೀ ಪರಧನಕ್ಕೆ ಆಶಿಸದ ಪವಿತ್ರ ಧರ್ಮದ ದಾರಿಯಲ್ಲಿ ನಡೆವನೆಂದ ಸಚ್ಚಾರಿತ್ರ್ಯ, ಇವೇ ರಾಜಲಕ್ಷಣ ಬ್ರಹ್ಮಣ್ಣ, ಇವೇ ರಾಜಲಕ್ಷಣ. ಅಂಥ ಲಕ್ಷಣಗಳು ನಿನ್ನಲ್ಲಿ ಇವೆ ಮಗು. ನೀನು ದುರ್ಗದ ರಾಜನಾಗುತ್ತೀಯ. ಇದು ಸತ್ಯ 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 ಮಗು. ಹತ್ತಿರ ಬಾ, ನನ್ನ ಹತ್ತಿರ ಬಾ ಇಲ್ಲಿ. ಗುರುಗಳೇ, ಜೋಳಿ ಎಲೆಯರು ವಿಭೂತಿ ಅವನ ಬೊಗಸೆಗೆ ಹಾಕುತ್ತಾರೆ. ಇದನ್ನು ಹೇಳ್ತಾರೆ, ಆ ವಿಭೂತಿ ಒಂದು ಇದನ್ನು ಕೊಟ್ಟು, ಇದನ್ನು ಸದಾ ನಿನ್ನ ನುಸಿಲಿನಲ್ಲಿ ಧರಿಸು. ಬೆಳಿಗ್ಗೆ ನೀನು ಎಲ್ಲಿಗೆ ಹೋಗಬೇಕಾದ್ರೆ ತನ್ನ ಕೊರಳಲ್ಲಿರುವ ರುದ್ರಾಕ್ಷಿ ಮಾಲೆಯನ್ನು ತೆಗೆದು ಹಣೆಗೆ ಒತ್ತಿ ಧ್ಯಾನಿಸಿ ಅವನಿಗೆ ಕೊರಳಿಗೆ ಹಾಕ್ತಾರೆ. ಮಗು, ಇದು ಸದಾ ನಿನ್ನ ಕೊರಳಲ್ಲಿಯೇ ಇರಲಿ. ಇರುವವರೆಗೂ ನೀನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ಈ ರುದ್ರಾಕ್ಷಿ ಮಾಲೆಯನ್ನು ಮಾತ್ರ ತೆಗಿಬೇಡ ನೀನು. ಇದರ ಬಗ್ಗೆ ಯಾವಾಗಲೂ ಪೂಜ್ಯ ಭಾವನೆ ಇರಲಿ. ಇಲ್ಲಿ ಅಪಚಾರ ಆಗಬಾರ್ದು ಈ ರುದ್ರಾಕ್ಷಿ ಮಾಲೆಗೆ. ಆಗಲಿ ಗುರುಗಳೇ, ನಿಮ್ಮ ಆಣತಿಯಂತೆ ನಡೆಯುತ್ತೇನೆ, ಶಿರಸಾವಹಿಸಿ ಪಾಲಿಸುತ್ತೇನೆ. ಮಗು, ನಾವಿನ್ನು ಬರುತ್ತೇವೆ. ನಮಗೆ ಪೂಜೆಗೆ ವೇಳೆಯಾಯಿತು. ಹರ ಹರ ಮಹಾದೇವ ಎಲ್ಲರೂ ಹೇಳುತ್ತಾರೆ. ಹರ ಹರ ಮಹಾದೇವ. ಅಲ್ಲಿಗೆ ಇಷ್ಟು ಹೇಳುತ್ತಾ ಇಲ್ಲಿನ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮಂಗಳವಾಗಲಿ. ಇದನ್ನು ಕೇಳಿದ್ದಕ್ಕೆ ಕೇಳಬೇಕು. ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.